ಟಿವಿನ ನ್ಯೂಸ್ಗೆ ಸ್ವಾಗತ. ನಾನು ಸುಕನ್ಯಾ. ಬಿಜೆಪಿ ಸಂಸದರು ಕೆಲಸದಲ್ಲಿ ಫೇಲ್ ಆಗಿದ್ದು ಬಯಲಾಗಿದೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿ ಸಂಸದರು ಕೆಲಸದಲ್ಲಿ ಫೇಲ್ ಆಗಿದ್ದು ಬಯಲು ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. 14ರಿಂದ 15 ಹಾಲಿ ಸಂಸದರಿಗೆ ಯಾಕೆ ಟಿಕೆಟ್ ನೀಡಿಲ್ಲ? ಮೈಸೂರಲ್ಲಿ ಪ್ರತಾಪ್ ಸಿಂಹ ಕುಣಿದಿದ್ದು ಪ್ರತಾಪ್ ಏನ್ ಹೋರಾಟ ಮಾಡಿದ್ದು. ಮಾಜಿ ಸಿಎಂ ಡಿವಿಎಸ್ಗೆ ಟಿಕೆಟ್ ಕೊಡಲಿಲ್ಲ ಅಂತ ಬಿಜೆಪಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಹದಿನಾಲ್ಕು ಜನನೋ 15 ಜನ ಎಂಪಿಗಳನ್ನ ಚೇಂಜ್ ಮಾಡಿದಾರಲ್ಲ ಬಿಜೆಪಿಯವರು. ಯಾಕೆ ಮಾಡಿದ್ರು? ಅವ್ರ ಮಕ್ಕಳು ನಡೀತಾ ಇರಲಿಲ್ವಾ? 5 ಟೈಮ್ ಮಂತ್ರಿ ಆಗಿದ್ದವ್ರಿಗೆ, MLA ಆಗಿದ್ದು, MP ಆಗಿದ್ದವ್ರಿಗೆ, ಮಂತ್ರಿಗಳಾಗಿದ್ದವ್ರಿಗೆ, ಸಿಟ್ಟಿಂಗ್ ಮಂತ್ರಿಗಳಿಗೆ ಟಿಕೆಟ್ ತಪ್ಪಿಸಿದ್ರಲ್ಲ. ಯಾಕೆ? ದಟ್ ಮೀನ್ಸ್ ದೇರ್ ಕ್ಯಾಂಡಿಡೇಟ್ಸ್ ಆರ್ ಫೇಲ್ಡ್. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜನ ಅವ್ರನ್ನ ಒಪ್ತಾ ಇಲ್ಲ, ಜನರ ಮಧ್ಯೆ ಇಲ್ಲ. ಫಾರ್ಮರ್ ಚೀಫ್ ಮಿನಿಸ್ಟರ್ ಸದಾನಂದ ಗೌಡರು ಅವ್ರಿಗೆ ಟಿಕೆಟ್ ಕೊಡಲಿಲ್ವಲ್ರಿ? ಅವ್ರ ಪಕ್ಷದ ಅಧ್ಯಕ್ಷ ನಿಖಿಲ್ ಆತಗೆ ಕೊಡಲಿಲ್ಲ. ಫಾರ್ಮರ್ ಮಿನಿಸ್ಟರ್ ಕಟೀಲ್ ಫಾರ್ಮರ್ ಮಿನಿಸ್ಟ್ರು ಅನಂತಕುಮಾರ್ ಹೆಗಡೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂತಾರೆ. ಅವನು ಚೇಂಜ್ ಮಾಡಿಲ್ಲ, ಅವನು ಚೇಂಜ್ ಮಾಡಿದ್ರು. ನಾರಾಯಣ ಸ್ವಾಮಿ ಪಾಪ ಆತ ಇದರಲ್ಲಿ ಸಿಟ್ಟಿಂಗ್ ಮಿನಿಸ್ಟರ್, ಅವನು ಚೇಂಜ್ ಮಾಡೋದು. ಆ ಪ್ರತಾಪ್ ಸಿಂಹ ಏನು ಕುಣಿದಿದ್ದೆ, ಬಡ್ದಾಡಿದ್ದೆ, ಹೋರಾಟ ಮಾಡಿದ್ದೆ. ಅವನು ತಗೊಂಡಿರಷ್ಟು ಅಂತೇಳಿ. ನನ್ನ ಕಟ್ಟಿ ಹಾಕಲು ಯಾರೇ ಯತ್ನಿಸಿದ್ರು ಆಗ್ಲಿಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ಕಟ್ಟಿ ಹಾಕಲು ಯಾರೇ ಯತ್ನಿಸಿದ್ರು ಕೂಡ ಅದು ಆಗಿಲ್ಲ. HDK ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಸೋತ್ರು. ವಿಧಾನಸಭೆ ಚುನಾವಣೆಯಲ್ಲಿ HDKಗೆ ಸೋಲಾಗಿದೆ. ಬಿಜೆಪಿಯವರು ನನಗೆ ಸರಪಳಿ ಹಾಕಲು ಬಂದಿದ್ರು. ಕನಕಪುರದಲ್ಲಿ ನನ್ನ ವಿರುದ್ಧ ಅಶೋಕ್ರನ್ನ ನಿಲ್ಲಿಸಿದ್ರು. ಏನ್ ನನ್ನನ್ನು ಕಟ್ಟಿ ಹಾಕೋದಿಕ್ಕಾಯ್ತಾ ಹೇಳಿ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗಿನ ಎಕ್ಸ್ಕ್ಲೂಸಿವ್ ಸಂದರ್ಶನ ಇವತ್ತು ಸಂಜೆ 7:29ಕ್ಕೆ ಟಿವಿ9ನಲ್ಲಿ ಪ್ರಸಾರವಾಗುತ್ತೆ. ಆ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನು ಡಿಕೆ ಶಿವಕುಮಾರ್ ಹಂಚಿಕೊಂಡಿದ್ದಾರೆ. ಚುನಾವಣೆಯ ವಿಚಾರವಾಗಿ, ರಾಜಕೀಯದ ವಿಚಾರವಾಗಿ ಸಂಪೂರ್ಣ ಸಂದರ್ಶನ ಸಂಜೆ 7:29ಕ್ಕೆ ಪ್ರಸಾರವಾಗುತ್ತೆ. ನೀವು ಯಾವಾಗಲೂ ಒಂದು ಮಾತು ಹೇಳ್ತೀರಿ. ಇನ್ಫ್ಯಾಕ್ಟ್ ಈ ಡೆವಲಪ್ಮೆಂಟ್ಗಳೆಲ್ಲ ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜಕಾರಣ ವಿಚಾರ ಸುಮ್ಮನೆ ಬೆಂಗಳೂರಿಗೆ ಬಂದಿಲ್ಲ, ರಾಜಕಾರಣ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ. ಬಹುಶಃ DK ಶಿವಕುಮಾರ್ ಅವ್ರನ್ನ ಕಟ್ಟ ಹಾಕೋದಕ್ಕೆ ಈಗ ಕುಮಾರಸ್ವಾಮಿ ಅಂತ ಒಕ್ಕಲಿಗ ಲೀಡರ್ ನಿಮ್ಮ ಮುಂದೆ ತರಬೇಕಾದಂಥ ಪರಿಸ್ಥಿತಿ ಬಿಜೆಪಿ ಅವ್ರಿಗೆ ಬಂತ. ಅಫ್ಕೋರ್ಸ್ ಬಿಜೆಪಿ ಲೀಡರ್ ಇಲ್ವಾ ಅಂತ ನೀವು ಕೇಳ್ಬೋದು. ಅದಕ್ಕೆ ರಾಜಕಾರಣದ ನಾಯಕರ ಉತ್ತರ ಕೊಡ್ತಿದ್ದಾರೆ. ಸೊ ಈಗ DK ಶಿವಕುಮಾರ್ಗೆ ಚೆಕ್ ಆಗಿ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ತಂದಿಡ್ತಿದಾರ ಅಂತ. SM ಕೃಷ್ಣ ಅವರು PCC ಪ್ರೆಸಿಡೆಂಟ್ ಆಗಿದ್ದರು. ಕುಮಾರಸ್ವಾಮಿ MP, ಸಿಟ್ಟಿಂಗ್ MP. ಏನೇಳಿ ಸಿಟ್ಟಿಂಗ್ MP. ಅವರು ಬಂದು ನನ್ನ ಮೇಲೆ ಅಸೆಂಬ್ಲಿ ನಿಂತ್ಕೊಂಡ್ರು, ನನಗೆ ಕಟ್ಟಾಕಬೇಕು ಅಂತ. ಕುಮಾರಸ್ವಾಮಿ ಲಾಸ್ಟ್ ಬೈ 1,14,000 ವೋಟ್ಸ್. ತಿರ್ಗಿ ಅದಾದಮೇಲೆ ನನ್ನ ತಮ್ಮ ನಿಂತ್ಕೊಂಡ, ಅವನು ನನ್ನ ಕಟ್ಟಾಕಬೇಕು ಅಂತ ನಿಲ್ಲಿಸಿದ್ರು. 1,31,000 ಓಟಲ್ಲಿ ಗೆದ್ದ. ಮೊನ್ನೆ BJPಯವರು ನನ್ನ ಕಟ್ಟಾಕಬೇಕು ಅಂತ ಅಂದ್ಬಿಟ್ಟು ಇನ್ನೊಂದೇನು ಸರಪಣಿ ಹಾಕ್ಬಿಡ್ಬೇಕು ಅಂತ ಬಂದರು. ಅಶೋಕನ ನಿಲ್ಲಿಸಿದ್ರು. ಕನಕಪುರದ ಮಹಾನನ್ನ ಜನತೆ 1,23,000 22,000 ಚಿಲ್ಲ 700 ಓಟ್ ಕೌಂಟ್ ಮಾಡಲಿಲ್ಲ, ಗೆಲ್ಸಿದ್ರು. ಏನು ನನ್ನ ಕಟ್ಟಾಕ್ಬಿಟ್ರಾ? ಎಲ್ಲಿವರೆಗೂ ಜನರ ಆಶೀರ್ವಾದ ಇರ್ತದೋ, ಎಲ್ಲಿವರೆಗೂ ಈ ನಾಲ್ಗೆ ಕ್ಲೀನ್ ಇಟ್ಕೊಂಡಿದ್ದೀವೋ, ಎಲ್ಲಿವರೆಗೂ ನಮ್ಮ ಹಸ್ತ ಕ್ಲೀನಾಗಿರ್ತದೋ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಜ್ಜನ ಕೃಪೆ ನನ್ನ ಮೇಲಿದೆ.
ಇವಾಗ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಡಿಸಿಎಂ ಡಿಕೆ ಶಿವಕುಮಾರ್ ಸಂಪೂರ್ಣ ಸಂದರ್ಶನದಲ್ಲಿ ಗಮನಿಸಬೇಕಾದ್ರೆ ಇವತ್ತು ಸಂಜೆ 7:29ಕ್ಕೆ ಏನು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ಅದರಲ್ಲಿ ಸಂಪೂರ್ಣವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಈಗ ತುಣುಕಾಗಿ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರು ಹಲವು ವಿಚಾರಗಳಲ್ಲಿ ಬಿಜೆಪಿಯವರ ಬಗ್ಗೆ ಲೇವಡಿ ಮಾಡಿದ್ರು, ಕೌಂಟರ್ ಮಾಡಿದ್ರು, ಜೊತೆಗೆ ಚುನಾವಣಾ ರಾಜಕೀಯವಾಗಿ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ, ಯಾಕೆ ಸಿಕ್ಕಿಲ್ಲ, ಈ ವಿಚಾರವಾಗಿ ವಿಸ್ತೃತವಾಗಿ ಮಾತನಾಡಿರೋ ರೀತಿ ಕಾಣಿಸ್ತಾ ಇದೆ. ಒಟ್ಟಾರೆ ಈ ಸಂದರ್ಶನದ ಸಾರಾಂಶವನ್ನ ಗಮನಿಸೋದಾದ್ರೆ ಸುಕನ್ಯಾ, ಬಹುಶಃ ಚುನಾವಣಾ ರಾಜಕೀಯ ರಂಗೇರ್ತಾ ಇದೆ. ಅದರಲ್ಲಿ ಸಹಜವಾಗಿ ಆರೋಪ ಪ್ರತ್ಯಾರೋಪಗಳು ತುಂಬ ಜೋರಾಗಿ ಕೇಳಿಬರ್ತದೆ. ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಇಂಟರ್ವ್ಯೂವನ್ನು ನೋಡಿದರೆ ಪ್ರಮುಖವಾಗಿ ಒಕ್ಕಲಿಗ ವಿಚಾರವನ್ನು ಅವರು ಸಾಕಷ್ಟು ನೇರವಾಗಿ ಆ ದಾಳವನ್ನು ಉಳಿಸಿದ್ದಾರೆ. ಅಂದರೆ ಈಗಾಗಲೇ BJP ಮತ್ತು JDSನ ನಾಯಕರು, ಶಾಸಕರು, ಅಭ್ಯರ್ಥಿಗಳು ಅವರೆಲ್ಲರೂ ಕೂಡ ನೇರವಾಗಿ ಆದಿಚುಂಚನಗಿರಿ ಮಠಕ್ಕೆ ಹೋಗಿ ಅಲ್ಲಿಂದ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಅದಕ್ಕೆ ಕೌಂಟ್ರಾಗಿ ಅಂದರೆ ಈಗಾಗಲೇ ಒಕ್ಕಲಿಗ ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಹಾಗಾದರೆ ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ ಯಾರು, ಇವತ್ತು ಕತ್ಕುಯ್ದವ್ರು ಯಾರು, ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಯಾರು ಬೀಳಿಸಿದಾರೋ ಅವ್ರ ಜೊತೆನೇ ಇವತ್ತು ಕುಮಾರಸ್ವಾಮಿ ನಿಂತು ಮಾತನಾಡ್ತಿದ್ದಾರೆ. ಹೀಗಾಗಿ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಪ್ರಮುಖವಾಗಿ ಒಕ್ಕಲಿಗ ವಿಚಾರವನ್ನು ಹಾಗೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಭಾಗದಲ್ಲಿ ಯಾವ ರೀತಿ ಪ್ರಭಾವಶಾಲಿಯಾಗಿದೆ, ಇದಕ್ಕೆ ಏನು ಕೌಂಟ್ರ್ ಏನು ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಅದಾದ ಬಳಿಕ ಈಗಾಗಲೇ ಡಿ ಕೆ ಅವರನ್ನು ಕೌಂಟರ್ ಮಾಡೋ ನಿಟ್ಟಿನಲ್ಲಿ DK ಮತ್ತು DK ಸುರೇಶ್ ಅವರು ಇವತ್ತಿನ ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಬಹುದೊಡ್ಡ ಟಾರ್ಗೆಟ್ ಆಗ್ತಿದ್ದಾರೆ ಅಥವಾ ಅವರ ಕ್ಷೇತ್ರಗಳು ದೊಡ್ಡ ಹೈಲೈಟ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇದರಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ, ಯಾರೇ ಟಾರ್ಗೆಟ್ ಮಾಡಿದ್ರು, ಹಿಂದೆ ಕೂಡ ಮಾಡಿದ್ದಾರೆ, ಹಿಂದೆ ಕೂಡ ನನ್ನ ವಿರುದ್ಧ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ರು. ಅದಾದ ಬಳಿಕ ಅತ್ಯಂತ ಪ್ರಮುಖವಾಗಿ ಕುಮಾರಸ್ವಾಮಿ ಮತ್ತು ಅವರ ಸರಾಸರಿಯ ಬಗ್ಗೆ, ಅವರ ಬರಾಬರಿಯ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಕೂಡ ಸಾಕಷ್ಟು ವಿಶೇಷವಾದ ಸಂಗತಿಗಳನ್ನು ಅವರು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ. ಅಂದರೆ ಯಾವ್ಯಾವ ಕಾರಣಕ್ಕೋಸ್ಕರ ನಮ್ಮಿಬ್ಬರ ನಡುವೆ ಈ ರೀತಿ ನೇರವಾದಂಥ ಫೈಟ್ ಇದೆ, ಆದರೆ ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಗ್ಯಾರಂಟಿ ವಿಚಾರ, ಬರ ಪರಿಹಾರ ಮತ್ತು ತೆರಿಗೆ ಅನ್ಯಾಯದ ವಿಚಾರವಾಗಿ ತುಂಬ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕೊಡಬೇಕಾದಂಥ ಎಲ್ಲ ಹಣವನ್ನು ಕೊಟ್ಟಿದೆ. ಆದರೆ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಾರಂಥ ಅನ್ಯಾಯದಿಂದ ಸಮಸ್ಯೆ ಆಗ್ತಾ ಇರುವಂಥ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ IT ದಾಳಿಯಲ್ಲಿ ಸಾಕಷ್ಟು ವಿವರಗಳನ್ನು ಹೇಳಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನನ್ನ ಮೇಲೆ IT ದಾಳಿ ಆಯಿತು ಅನ್ನೋದು ಒಂದು ಭಾಗ, ಆದರೆ ಇದುವರೆಗೂ ಕೂಡ ಹೇಳದಂಥ ಒಂದಿಷ್ಟು ಅಂಶಗಳನ್ನು, ಮತ್ತು ಕುಮಾರಸ್ವಾಮಿ ಸರ್ಕಾರ ಬೀಳೋದಕ್ಕೂ ಅವ್ರ ಮೇಲಿನ IT ದಾಳಿ ಆಯಿತು, ಅವರನ್ನು ಬಂಧಿಸೋದಕ್ಕೆ ಏನು ಕಾರಣ ಅದರ ಒಂದು ಲಿಂಕನ್ನು ಈ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸಾಕಷ್ಟು ವಿವರವಾಗಿ ಮಾತನಾಡಿದ್ದಾರೆ ಸುಕನ್ಯಾ. ಓಕೆ, ಧನ್ಯವಾದ ಪ್ರಮೋದ್. DCM DK ಶಿವಕುಮಾರ್ ಜೊತೆಗಿನ ಸಂಪೂರ್ಣ ಸಂದರ್ಶನ ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮ ಇಂದು ಸಂಜೆ 7:29ಕ್ಕೆ ಪ್ರಸಾರವಾಗಲಿದೆ. ಹಾಗೆ ನಾಳೆ ಬೆಳಗ್ಗೆ 8:29ಕ್ಕೆ ಇದೇ ಸಂದರ್ಶನ ಮರುಪ್ರಸಾರವಾಗಲಿದೆ. ತಪ್ಪದೇ ವೀಕ್ಷಿಸಿ. ಹಲವು ವಿಚಾರಗಳ ಬಗ್ಗೆ DK ಶಿವಕುಮಾರ್ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ರಾಜಕೀಯ ರೋಚಕ ಘಟ್ಟದಲ್ಲಿರುವಂತಹ ಈ ಸಂದರ್ಭ, ಲೋಕಸಭಾ ಚುನಾವಣೆಯ ಬಗ್ಗೆ, ಹಾಗೆ ಒಕ್ಕಲಿಗ ದಾಳ ಯಾವ ರೀತಿ ಉರುಳಿಸಿದ್ರು DK ಶಿವಕುಮಾರ್, ಬಿಜೆಪಿ ನಾಯಕರ ಬಗ್ಗೆ ಏನಂದ್ರು, ಪ್ರಸ್ತುತ ರಾಜಕೀಯ ಸನ್ನಿವೇಶದ ಬಗ್ಗೆ ಏನಂದ್ರು, ಯಾವ ರೀತಿ ಸವಾಲೆಸೆದ್ರು ಬಿಜೆಪಿ ಅವರಿಗೆ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ ಈ ಸಂದರ್ಶನ. ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 7:29ಕ್ಕೆ ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಾಗೆ ಯಾರಿಗೆ ಇವತ್ತು ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ, ನಾಳೆ ಬೆಳಗ್ಗೆ ಮರುಪ್ರಸಾರ ಇದೆ. ಬೆಳಗ್ಗೆ 8:29ಕ್ಕೆ ಎನ್ಕೌಂಟರ್ ವಿಶೇಷ ಸಂದರ್ಶನ ಮರುಪ್ರಸಾರವಾಗಲಿದೆ.